ಇನ್ನೇನು ಕ್ರಿಸ್ಮಸ್ ನ್ಯೂ ಇಯರ್ ಬಂದೇ ಬಿಡ್ತು. ನೋ ಅವನ್ ನೋ ಎಗ್ ಇರೋ ಈ ಪ್ಲಮ್ ಕೇಕ್ ರೆಸಿಪಿ ನಿಮಗೋಸ್ಕರ. ಸೊ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಯಾಲಕ್ಕಿ ಮತ್ತು 3 ಕಾಳುಮೆಣಸು ತೊಗೊಂಡು ಅದನ್ನು ಚೆನ್ನಾಗಿ ಸಕ್ಕರೆ ಹಾಕೊಂಡು ಕುಟ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಈ ಮಸಾಲೆಯಿಂದನೇ ಕೇಕಲ್ಲಿ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಇನ್ನೊಂದು ಕಡೆ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡು ಅದನ್ನು ಕರಗಿಸ್ಕೊಂಡು ಏನೇನು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ಬೆಲ್ಲದಲ್ಲಿ ಹಾಕೊಂಡು ಒಂದು ಒಳ್ಳೆ ಬೆಲ್ಲದ ಕೋಟ್ ಆಗಬೇಕು ಅದಕ್ಕೆ. ಇನ್ನೊಂದು ಕಡೆ ಒಂದು ಅರ್ಧ ಕಪ್ಪಷ್ಟು ಆರೆಂಜ್ ಜ್ಯೂಸ್ ತೊಗೊಂಡ್ಬಿಟ್ಟು ಕೋಟ್ ಆಗಿರುವಂತಹ ಡ್ರೈ ಫ್ರೂಟ್ಸ್ನ ಅದ್ರಲ್ಲಿ ಹಾಕೊಂಡು ಒಂದು 2-3 ಗಂಟೆ ಈ ಆರೆಂಜ್ ಜ್ಯೂಸಲ್ಲಿ ಈ ಕೋಟ್ ಆಗಿರುವಂಥ ಡ್ರೈ ಫ್ರೂಟ್ಸ್ನ ನೆನೆಯಾಕ್ಬಿಡಿ. 2-3 ಅವರ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ನೆನೆಯಾಕ್ಬಿಡಿ. ಸೊ ಫಸ್ಟ್ ಅದನ್ನ ಮಾಡ್ಕೊಂಡು ಸಡ್ಲ್ ಎತ್ತಿಟ್ಬಿಟ್ರೆ ಮಿಕ್ಕಿದೆಲ್ಲ ನೀವು ಕೇಕ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಗಿರುತ್ತೆ. ಇನ್ನೊಂದು ಬೌಲಲ್ಲಿ 1/4 ಕಪ್ ಅಷ್ಟು ಮೆಲ್ಟೆಡ್ ಬಟರ್, 1/2 ಸ್ಪೂನ್ ಆರೆಂಜ್ ಜೆಸ್ಟ್, 1/2 ಸ್ಪೂನ್ ವೆನಿಲಾ ಎಸೆನ್ಸ್ ಮತ್ತು 3 ಸ್ಪೂನ್ ಮಿಲ್ಕ್ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂದು ಮಿಲ್ಕ್ ಪೌಡರ್ ಸ್ವಲ್ಪ ಗಟ್ಟಿಯಾಗಿತ್ತು, ಸೊ ಅದಕ್ಕೆ ನಾನು ಚೆನ್ನಾಗಿ ಮೆಲ್ಟ್ ಆಗೋ ತನಕ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ನೀವು ತಗೋಬೇಕು. ಗೋಧಿ ಹಿಟ್ಟನ್ನ ಯಾವಾಗಲೂ ಗಾಳಿಸ್ಕೊಂಡೇ ತಗೊಳ್ಳಿ. ಈ ಗಾಳಿಸೋ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್, ಇದನ್ನ ಮಾತ್ರ ಮಿಸ್ ಮಾಡಬೇಡಿ. ಸೊ ಮಸಾಲೆ ಏನಿದೆ ಅದನ್ನು ಕೂಡ ಗಾಳಿಸ್ಕೊಂಡು ಇದನ್ನ ಇದ್ರಲ್ಲಿ ಹಾಕೊಳ್ಳಿ. ಅದಾದ್ಮೇಲೆ ನೆಂದಿರುವಂತಹ ಡ್ರೈ ಫ್ರೂಟ್ಸ್ನ ತಗೊಂಡು ಇದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಕಟ್ ಅಂಡ್ ಫೋಲ್ಡ್ ಮೆಥಡಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು. ಈ ಕೇಕ್ದು ಬ್ಯಾಟರು ಸ್ವಲ್ಪ ಥಿಕ್ಕಾಗೇ ಇರುತ್ತೆ. ಸೊ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಅದಕ್ಕೆ 1 ಸ್ಪೂನ್ ಅಷ್ಟು ಸೋಡಾ ಹಾಕೊಳ್ಳಿ. ಸೋಡಾನ ಆಕ್ಟಿವೇಟ್ ಮಾಡೋಕ್ಕೆ ಸ್ವಲ್ಪ ವಿನೆಗರ್ ಹಾಕೋತಾ ಇದ್ದೀನಿ. ಸೋಡಾ ಹಾಕೊಂಡು ಆದಮೇಲೆ ನಿಮ್ಮ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅನ್ಸಿದ್ರೆ ನೀವು ಅದನ್ನು ಸ್ವಲ್ಪ ಮಿಲ್ಕ್ ಹಾಕೊಂಡು, ಮಿಲ್ಕ್ ರೂಮ್ ಟೆಂಪ್ರೇಚರ್ ಇರಬೇಕು. ಸೊ ಅದನ್ನು ಮಿಲ್ಕ್ ಹಾಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇದ್ರೆ ತುಂಬ ತೆಳ್ಳಗಿಲ್ಲ, ಇದು ತುಂಬ ದಪ್ಪನೂ ಇಲ್ಲ. ಸೊ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸೊ ಒಂದ್ಸತಿ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಯಾವ ಪಾತ್ರೆಯಲ್ಲಿ ನೀವು ಕೇಕ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಆ ಪಾತ್ರೆಗೆ ಎಣ್ಣೆ ಹಚ್ಬಿಟ್ಟು ನೀವು ಬಟರ್ ಪೇಪರ್ ಇಟ್ಬಿಟ್ಟು ಈ ಬ್ಯಾಟರ್ದಲ್ಲಿ ಹಾಕೊಂಡು ಗಾರ್ನಿಷ್ ಮಾಡಿಬಿಟ್ಟು ಒಂದು ಕುಕ್ಕರಲ್ಲಿ ಇದನ್ನು ಇಟ್ಟರಾಯಿತು. ಕುಕ್ಕರ್ನ ನೀವು ಕಲ್ಲುಪ್ಪು ಹಾಕೊಂಡು ಸ್ವಲ್ಪ 5-10 ನಿಮಿಷ ಪ್ರೀ ಹೀಟ್ ಮಾಡ್ಕೊಬೇಕು. ಅದಾದಮೇಲೆ ಸ್ಟ್ಯಾಂಡ್ ಇಟ್ಬಿಟ್ಟು ಕುಕ್ಕರಲ್ಲಿ ಈ ಪಾತ್ರೆ ಇಟ್ಟರಾಯಿತು. ಆರಾಮಾಗಿ 15 ಮಿನಿಟ್ಸ್ ಟು 1 ಅವರಲ್ಲಿ ನಿಮ್ಮದು ಕೇಕ್ ರೆಡಿ ಆಗುತ್ತೆ. ಕೇಕ್ನ ಫುಲ್ಗೆ ತಣ್ಣಗೆ ಆಗಕ್ಕೆ ಬಿಡಿ, ಅದಾದ್ಮೇಲೆ ಕಟ್ ಮಾಡಿ. ನಮಗಂತೂ ಪೇಷನ್ಸ್ ಇರಲಿಲ್ಲ, ಸೊ ನಾವು ಬಿಸಿ ಬಿಸಿ ಕೇಕ್ ಕಟ್ ಮಾಡಿಕೊಂಡು ತಿಂದಾಯಿತು. ಸೊ ಟ್ರೈ ಮಾಡಿ ನೋಡಿ.